ನಮಸ್ಕಾರ. ಕೃಷ್ಣ ಭಟ್ ಯಲ್ಲಾಪುರ. 27/4/2026 ಇಸ್ವಿ ಸೋಮವಾರ, ಏಕಾದಶಿ, ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಏಕಾದಶಿ ಅಂದ ತಕ್ಷಣದಲ್ಲಿ ಮಹಾವಿಷ್ಣುವನ್ನು ಸ್ಮರಿಸಬೇಕು. ಉಪವಾಸ ಅಂತಿದೆ. ನಿರ್ಜಲ ಉಪವಾಸವನ್ನು ಮಾಡ್ತಕ್ಕಂಥ ಶಕ್ತಿ ಇರುವವರು ನಿರ್ಜಲ ಉಪವಾಸವನ್ನು ಮಾಡಿ ಶ್ರೀಹರಿಯ ಕೃಪೆಯನ್ನು ಪಡೆಯಬೇಕು. ಸೋಮವಾರವಾದ್ದರಿಂದ ಶಿವನನ್ನು ಆರಾಧಿಸಬೇಕು. ಇವತ್ತು ಕೂಡ ಗುರು ಏಕಾದಶಿಯಲ್ಲಿ ಶನಿ ಮಹಾತ್ಮನ ಸ್ಥಿತಿಯೂ ಕೂಡ ಅಷ್ಟಮದಲ್ಲಿದೆ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷರಾಶಿಯಲ್ಲಿ ಶನಿ ಮಹಾತ್ಮನಿರುವುದರಿಂದ ನೀಚನಾಗಿ ಅವನು ಭಾಗ್ಯಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರ್ತವೆ. ಆದರೆ ಗುರುವಿನ ಅನುಗ್ರಹ ಇದೆ. ಲೋಕಕ್ಕೆ ಶುಭಮಂಗಳ ಉಂಟಾಗಲಿ ಅಂತ ಪ್ರಾರ್ಥಿಸ್ತೇವೆ. ಸ್ವಸ್ತಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.